ಇದು ನನ್ನ ಸೀಟು. ನಾನು ಬೆಂಗಳೂರು ಹೋಗ್ತಾ ಇದ್ದೇನೆ. ಹಾಯ್ ಗಾಯ್ಸ್, ನಾನು ದೀಪಾ ಸುರತ್ಕಲ್. ಇವತ್ತು ನಮ್ಮ ಮನೇಲಿ ಫಂಕ್ಷನ್ ಇತ್ತು. ಅದಕ್ಕೆ ದೊಡ್ಡಮ್ಮಂದರು, ಮಾವ, ಅತ್ತೆ ಎಲ್ಲರೂ ಕೂಡ ಬಂದಿದ್ದರು. ಅವ್ರು ನಂಗೆ ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡಿದರು. ಆಮೇಲೆ ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಕೂಡ ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡಿದರು. ಸೇಫಾಗಿ ಹೋಗಿ ಬಾ ಅಂತ ಹೇಳಿದರು. ಆಮೇಲೆ ಅಣ್ಣ ಹೇಳಿದ ನಾನು ಡ್ರಾಪ್ ಮಾಡ್ತೇನೆ ಅಂತ ಹೇಳಿ. ಸೊ ನನ್ನ ತಂಗಿ ತಮ್ಮ ಕೂಡ ನನ್ನ ಜೊತೆ ಬಂದರು ಡ್ರಾಪ್ ಮಾಡಲಿಕ್ಕೆ. ಅದಾದಮೇಲೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೆ. 3:03ಕ್ಕೆ ಬರಬೇಕಾದ ಬಸ್ 3:45ಕ್ಕೆ ಬಂತು. ಸೊ ಸುಮ್ಮನೆ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಇದು ನನ್ನ ಸೀಟ್. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಫೈನಲಿ ಬೆಂಗಳೂರು ಬಸ್ ಹತ್ತಿ ಕೂತ್ಕೊಂಡೆ. ಆಫ್ಟರ್ ಅ ಲಾಂಗ್ ಟೈಮ್ ಯಾವುದೇ ಒಂದು ಟ್ರಾಫಿಕ್ ಇಲ್ಲದೆ ಕಲ್ಲಡ್ಕ ಫ್ಲೈಓವರಲ್ಲಿ ಹೋಗುವಾಗಾಯಿತು. ಅದಾದಮೇಲೆ ಪಾಕ ಕೇಂದ್ರ ಅಂತ ವೆಜ್ ರೆಸ್ಟೋರೆಂಟಲ್ಲಿ ಬಸ್ನ ನಿಲ್ಲಿಸಿದ್ರು. ಅಲ್ಲಿ ಹೋಗಿ ನಾನೊಂದು ಪ್ಲೇನ್ ದೋಸೆ ಮತ್ತು ಒಂದು ಕಾಫಿ ಕುಡಿದೆ. ಆಮೇಲೆ ಬಸ್ ಹೊರಟಿತು. ಸೊ ಬಸ್ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಮೆಟ್ರೋ ಸ್ಟೇಷನ್ಗಳನ್ನು ನೋಡಿ ಗೊತ್ತಾಯಿತು, ಓಕೆ ಬೆಂಗಳೂರು ಬಂತು ಅಂಥೇಳಿ. ಬಟ್ ಶಾಕ್ ಆಗಿದೆ ಅಂತ ಹೇಳಿದರೆ ರೀಚ್ ಆಗಬೇಕಾದ್ರೆ ರಾತ್ರಿ 12 ಗಂಟೆ ಆಗಿದ್ದರೂ ಸಹ ಟ್ರಾಫಿಕ್ ಹೇಳುವಂಥದ್ದು ಕಮ್ಮಿ ಆಗಿರಲಿಲ್ಲ. 12 ಗಂಟೆ ಕೂಡ ಹೆವಿ ಟ್ರಾಫಿಕ್ ಇತ್ತು. ಮಂಗಳೂರಲ್ಲಿ 12 ಗಂಟೆಗೆ ರೋಡಲ್ಲಿ ಗಾಡಿಯೇ ಸಿಕ್ಕೋದು ಲೆಕ್ಕದ್ದು. ಬಟ್ ಬ್ಯಾಂಗ್ಳೂರಲ್ಲಂತೂ ಟ್ರಾಫಿಕ್ 12 ಗಂಟೆ ಆದರೂ ಟ್ರಾಫಿಕ್ ಹೇಳುವಂಥದ್ದು ಇದ್ದೇ ಇತ್ತು. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ನನಗೆ ವೈಟ್ ಫೀಲ್ಡಿಗೆ ಹೋಗಲಿಕ್ಕಿತ್ತು. ಸೊ ಫ್ರೀ ಬಸ್ಸಲ್ಲಿ BMTC ಬಸ್ಸಲ್ಲಿ ಹೋದೆ. ಸೊ ಬೆಂಗಳೂರಿಗೆ ಬಂದು ಫ್ರೀ ಬಸ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಅದಾದಮೇಲೆ ರೂಮಿಗೆ ರೀಚ್ ಆದೆ. ಬಾಯ್.